ಹಲೋ ಗೈಸ್, ನಾವಿವತ್ತು ಮಾತನಾಡ್ತಿರೋದು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿರುವ ಪ್ರಸಿದ್ಧವಾದ ಅಕ್ಕ ತಂಗಿ ಕೊಳದ ಬಗ್ಗೆ. ಚೋಳ ವಂಶದ ಒಬ್ಬ ರಾಜನಿಗೆ ಅಕ್ಕ ಮತ್ತು ತಂಗಿ ಎಂಬ ಇಬ್ಬರು ಸಹೋದರಿಯರು ಇದ್ದರು. ಒಂದು ದಿನ ರಾಜನು ಇಬ್ಬರಿಗೂ ಸಮಾನ ಹಣ ನೀಡಿ ಜನರಿಗೆ ಉಪಯೋಗವಾಗುವ ಒಂದು ಕಾರ್ಯ ಮಾಡಲು ಹೇಳಿದನು. ಇಬ್ಬರು ದೇವರ ಸೇವೆಗೆ ಒಂದೊಂದು ಕೊಳವನ್ನು ನಿರ್ಮಿಸಲು ಆರಂಭಿಸಿದರು. ತಂಗಿ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಕಾರಣ ಅವಳ ಕೊಳದ ನೀರು ಶುದ್ಧವಾಗಿಯೂ ಪೂಜೆ ಹಾಗೂ ತೀರ್ಥಕ್ಕೆ ಯೋಗ್ಯವಾಗಿಯೂ ಉಳಿಯಿತು. ಆದರೆ ಅಕ್ಕನ ನಿರ್ಲಕ್ಷ್ಯದಿಂದ ಅವಳ ನೀರು ಮುಸುಕಾಯಿತು. ನಂತರ ಆಕೆ ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಕ್ಷಮೆ ಕೇಳಿದಳು. ಆ ಕೊಳದ ನೀರನ್ನು ದೇವಸ್ಥಾನದ ಬಟ್ಟೆ ತೊಳೆಯಲು ಬಳಸುವ ಸಂಪ್ರದಾಯ ಆರಂಭವಾಯಿತು ಎಂದು ಜನರ ನಂಬಿಕೆ ಹೇಳುತ್ತದೆ. ವಿಶೇಷತೆ ಎಂದರೆ ಎರಡೂ ಕೊಳಗಳು ಅಕ್ಕಪಕ್ಕದಲ್ಲಿದ್ದು ಅವುಗಳ ನೀರಿನ ಸ್ವಭಾವ ವಿಭಿನ್ನವಾಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಸುಂದರ ಕಲ್ಲಿನ ಮೆಟ್ಟಿಲುಗಳು ಮತ್ತು ಪುರಾತನ ಶಿಲ್ಪಕಲೆಯಿಂದ ಈ ಸ್ಥಳವು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಮತ್ತು ಮೇಲುಕೋಟೆಯು ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.